ರಾಷ್ಟ್ರ ರಾಜಕಾರಣದಲ್ಲಿ ಮಹಾ ಬದಲಾವಣೆಯ ಮುನ್ಸೂಚನೆ ಸಿಗ್ತಾ ಇದೆ ವೀಕ್ಷಕರೇ. ಅದಕ್ಕೆ ಕಾರಣ ತೃಣಮೂಲ ಕಾಂಗ್ರೆಸ್ ಪಕ್ಷ ಮುಂದೆ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರ. ಮಮತಾ ಬ್ಯಾನರ್ಜಿ ಅವರು ನಿನ್ನೆಯಷ್ಟೇ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಈ ಭೇಟಿಯ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸೋನಿಯಾ ಗಾಂಧಿ ಅವರೊಂದು ಆಫರ್ ಅನ್ನ ಇಟ್ಟಿದ್ದಾರೆ. ಆ ಆಫರ್ ಏನು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗೋದು ಅಥವಾ ಟಿಎಂಸಿ ಪಕ್ಷವನ್ನೇ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡೋದು. ಎಐಸಿಸಿ ಯೊಂದಿಗೆ ಹಾಗಾದ್ರೆ ತೃಣಮೂಲ ಕಾಂಗ್ರೆಸ್ ಪಕ್ಷ ವಿಲೀನವಾಗುತ್ತಾ? ಅಭಿಷೇಕ್ ಬ್ಯಾನರ್ಜಿಗೆ ಮಹಾ ಕಾರ್ಯದರ್ಶಿಯ ಆಫರ್ ಅನ್ನು ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ. ಮಮತಾ ಬ್ಯಾನರ್ಜಿ ಅವರ ಸೋದರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರು ಮುಂದೆ ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಉತ್ತರಾಧಿಕಾರಿ ಅಂತ ಕರೆಸಿಕೊಳ್ತಾ ಇದ್ದಾರೆ. ಆದರೆ ಈಗ ಪಕ್ಷದಲ್ಲಿ ಎಲ್ಲ ಸನ್ನಿವೇಶಗಳು ಸಂದರ್ಭಗಳು ನಿರ್ಮಾಣ ಆಗಲಿಕ್ಕೆ ಪರೋಕ್ಷವಾಗಿ ಇದೇ ಅಭಿಷೇಕ್ ಬ್ಯಾನರ್ಜಿ ಅವರೇ ಕಾರಣ ಅನ್ನುವ ಆರೋಪವನ್ನ ಇವತ್ತು ಯಾರು ಪಕ್ಷದಿಂದ ದೂರ ಹೋಗ್ತಾ ಇದ್ದಾರಲ್ಲ, ಎಂಪಿಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಆ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಆದರೆ ಈಗ ಮಮತಾ ಬ್ಯಾನರ್ಜಿ ಅವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ಕಾಂಗ್ರೆಸ್ ಜೊತೆಗೆ ವಿಲೀನವಾಗುವಂತಹ ಅಥವಾ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವಂತಹ ಒಂದಷ್ಟು ಲೆಕ್ಕಾಚಾರಗಳು ಈಗ ನಡೀತಾ ಇದೆ ರಾಷ್ಟ್ರ ರಾಜಧಾನಿಯಲ್ಲಿ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ದಿಢೀರ್ ಬೆಳವಣಿಗೆ ಇದು ಮುಂಚೆನೇ ಪ್ಲಾನ್ ಆಗಿರಲಿಲ್ಲ. ಸೋನಿಯಾ ಗಾಂಧಿ ಅವರನ್ನು ಮಮತಾ ಬ್ಯಾನರ್ಜಿ ಅವರು ಭೇಟಿಯಾಗ್ತಾರೆ. ವೇರಿನ್ ಮಮತಾ ಬ್ಯಾನರ್ಜಿ ಅವರ ಪಶ್ಚಿಮ ಬಂಗಾಳದ ನಿವಾಸದಲ್ಲಿ CID ಅಧಿಕಾರಿಗಳು ಬಂದಿರ್ತಾರೆ, ತಡಕಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಒಂದಷ್ಟು ಪರಿಶೀಲನೆಗಳು ಅಲ್ಲಿ ನಡೀತಾ ಇರುತ್ತೆ. ಆದರೆ ಮಗದೊಂದು ಕಡೆ ಮಮತಾ ಬ್ಯಾನರ್ಜಿ ಅವರು ಡೆಲ್ಲಿಯಲ್ಲಿ ಇರ್ತಾರೆ. 10 ಜನಪತ್ ರಸ್ತೆಯಲ್ಲಿ ಇರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡ್ತಾ ಇರ್ತಾರೆ. ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಮಾತೇನು ಅಂದರೆ, ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಜೊತೆಗೆ ಅಥವಾ ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಆಗ್ಬೋದು ಅನ್ನೋದು ಒಂದು ವಿಚಾರ, ಅಥವಾ ಇಡೀ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನೇ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಕೊಳ್ಳುವ ಒಂದು ಮಾತುಕತೆ ಅಲ್ಲಿ ಆಗಿದೆ. ಇದಕ್ಕೆ ಎಲ್ಲೋ ಒಂದು ಕಡೆ ಮುಹೂರ್ತವೂ ಸಹ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಮಮತಾ ಬ್ಯಾನರ್ಜಿ ಅವರ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂತಹ ಒಂದಷ್ಟು ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇಡೀ ಪಕ್ಷವೇ ಮಮತಾ ಬ್ಯಾನರ್ಜಿ ಅವರ ಕೈಯಿಂದ ಜಾರುವಂತಹ ಲಕ್ಷಣಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೆಕ್ನಿಕಲಿ ಹೇಳಬೇಕಂದ್ರೆ ಈಗ ಅಟ್ ಪ್ರೆಸೆಂಟ್ ಟೆಕ್ನಿಕಲಿ ಹೇಳೋದಾದ್ರೆ ಮಮತಾ ಬ್ಯಾನರ್ಜಿ ಅವರ ಕೈಯಲ್ಲಿ ಪಕ್ಷ ಇಲ್ಲ. ಆದಾಗ್ಯೂ ಸಹ ನಾಯಕರುಗಳನ್ನು, ಶಾಸಕರುಗಳನ್ನು, ಸಂಸದರನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನ ಎಷ್ಟೇ ಮಾಡಿದ್ರು ಸಹ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಈಗ ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರಿಗೆ ಕಾಂಗ್ರೆಸ್ ಜೊತೆಗಿನ ಸಖ್ಯ ಇದೆಯಲ್ಲ ಅಥವಾ ಸೋನಿಯಾ ಗಾಂಧಿ ಅವರ ಜೊತೆಗಿನ ಆ ಸಂಬಂಧ ಇದೆಯಲ್ಲ, ಅದೇನು ಹೊಸದೇನಲ್ಲ. ನಿನ್ನೆಯೇ ಹೋಗಿ ಅವರು ಭೇಟಿಯಾಗಿರ್ತಕ್ಕಂಥದ್ದು ವಿಚಾರ ಏನಲ್ಲ. ಈ ಹಿಂದೆ UPA ಸರ್ಕಾರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಖಾತೆಯನ್ನು ನಿಭಾಯಿಸಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲಲ್ಲಿ. ಅಲ್ಲಿಂದಲೇ ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಮುಖ್ಯಮಂತ್ರಿ ಆಗಿದ್ದಂಥದ್ದು 15 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿರ್ತಕ್ಕಂಥ ಪರಿಯನ್ನು ಗಮನಿಸ್ತಾ ಇದ್ವಿ ನಾವು. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಜೊತೆಗೆ ಸೇರ್ಕೊಳ್ಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಮಮತಾ ಬ್ಯಾನರ್ಜಿ ಅವರು ಬಂದಿದ್ದಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಈಗ ತೃಣಮೂಲ ಕಾಂಗ್ರೆಸ್ ಪಕ್ಷ ಏನಾದರೂ ತಮ್ಮ ಕೈಯಿಂದ ಜಾರಿ ಹೋದ್ರೆ ಈಗ ನೆಕ್ಸ್ಟ್ ಅವ್ರಿಗೆ ಇರ್ತಕ್ಕಂಥ ಆಪ್ಷನ್ ಕಾಂಗ್ರೆಸ್ಸು. ಇಲ್ಲ ಅಂದ್ರೆ ಅವರು ಮತ್ತೆ ಇನ್ನೊಂದು ಪಕ್ಷವನ್ನ ಕಟ್ಟುವಂತಹ ಕಾರ್ಯವನ್ನ ಮಾಡೋದು, ಅಥವಾ ಮತ್ತೆ ಯಾರೆಲ್ಲ ಪಕ್ಷದಿಂದ ಹೊರಗಡೆ ಹೋಗಿದ್ದಾರೆ ಅವರೆಲ್ಲ ಮತ್ತೆ ವಾಪಸ್ ಕರ್ಕೊಂಡು ಬರೋದು, ಅವರನ್ನ ಮನವೊಲಿಸೋದು, ಮತ್ತೆ ಪಕ್ಷವನ್ನು ಸಂಘಟನೆ ಮಾಡೋದು, ಇದೆಲ್ಲವೂ ಸಹ ಸದ್ಯ ಇರ್ತಕ್ಕಂಥ ಅಥವಾ ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥ ಈ ಒಡಕೇನಿದೆಯಲ್ಲ ಅದನ್ನು ಸರಿಪಡಿಸೋದು ಒಂದು ಸ್ವಲ್ಪ ಕಷ್ಟ ಸಾಧ್ಯ. ಸೊ ಹಾಗಾಗಿಯೇ ಅವರು ನೆಕ್ಸ್ಟ್ ನಿರ್ಧಾರವನ್ನ, ತಮ್ಮ ಚಿತ್ತವನ್ನ, ತಮ್ಮ ಆಲೋಚನೆಯನ್ನ ಕಾಂಗ್ರೆಸ್ ಕಡೆಗೆ ತಿರುಗಿಸಿದ್ದಾರೆ ಅನ್ನುವ ಚರ್ಚೆಗಳು ಶುರುವಾಗಿದೆ.